ಆಗಿ ನಮಗೆ ಬೈದಿದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆ ಬೈದಿದ್ದಾರೆ. ಹಾಗಾದ್ರೆ ಸಮಾಜದಲ್ಲಿ ಇರುವುದೊಂದು 2-3 ಹೆಣ್ಣು ಮಕ್ಕಳು ಮಾತ್ರ ಬತ್ತಿರುವ ತಯಾರ? ಉಳಿದವರ ಮನೆ ಹೆಣ್ಣು ಮಕ್ಕಳೆಲ್ಲ ಒಳ್ಳೆಯವರಲ್ವಾ? ಬಾಯಿಯಲ್ಲಿ ಒಂದು ನಾಲಿಗೆ ಅಂತ ಹೇಳುದುಂಟಲ್ಲ, ಅದು ಮತ್ತೊಬ್ಬರನ್ನು ಚೀಪ್ ಮಾಡ್ಲಿಕ್ಕೆ, ಮತ್ತೊಬ್ಬರನ್ನು ಹಾಳು ಮಾಡ್ಲಿಕ್ಕೆ ಇರುವುದಲ್ಲ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಇರುವುದು. ನವೆಂಬರ್ ತಿಂಗಳಲ್ಲಿ ಒಂದು ಮಡಿಕೇರಿ ಹತ್ರ ಒಂದು ಯಕ್ಷಗಾನ ಆಗಿತ್ತು, ಸಂಪಾಜೆ ಹತ್ತಿರ. ಅದರಲ್ಲಿ ನಾನು ಒಂದು ಬುರುಡೆತ್ತು ಅಂತ ಇವನ ಕೌರವ ಸೈಂಧವದ ಪ್ರಸಂಗದಲ್ಲಿ ನಾನೊಂದು ಬುರುಡೆ ಇಟ್ಕೊಂಡು ಹೋಗುದು, ಕುರುಕ್ಷೇತ್ರದಿಂದ ಹೋಗುದು, ಅದೊಂದು ಸೀನ್ ಮಾಡಿದ್ದೆ. ಅದರ ಬಗ್ಗೆ ನಮಗೆ ನೀವು ತಮಾಷೆ ಮಾಡಿದ್ದೀರಿ ಅಂತ ಹೇಳಿ ಸಾಧಾರಣ ನನಗೆ ಒಂದು ರಾತ್ರಿ ಬೆಳಗಾಗುವವರೆಗೆ ಒಂದು 600-700 ಕಾಲ್ ಎಲ್ಲ ಬಂದಿದೆ. ಹಾಗೆ ನನಗೆ ಬೈತಾ ಇದ್ರು, ನಾನು ಕೂಡ ಬೈತಾ ಇದ್ದೆ. ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿದೆ. ಆಮೇಲೆ ಆದ್ರೆ ಇಲ್ಲಿ ಒಂದು ಆಲೋಚಿಸಬೇಕಾದ ವಿಷಯ ಅಂತ ಕೇಳಿದ್ರೆ, ಅವರು ಮೊನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ದಷ್ಟೇ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ನಮ್ಮದು. ಹಾಗಾದ್ರೆ ಅವರು ಬುರುಡೆ ಗ್ಯಾಂಗಿನವರು ಅಂತ ಹೇಳಿದ್ರೆ ಅದನ್ನು ಅವರೇ ಒಪ್ಪಿಕೊಂಡ ಹಾಗೆ ಆಯ್ತಲ್ಲ. ಅಂದ್ರೆ ಕುರುಕ್ಷೇತ್ರದ ರಣಾಂಗಣದಿಂದ ಅವ ಗೂಢಚಾರಕ ಬಂದು ಕೌರವನಲ್ಲಿ ಹೇಳುವುದು ಎಲ್ಲ ವಿಷಯ. ರಣಾಂಗಣದಲ್ಲಿ ತಲೆ ಕಡದ ಮೇಲೆ ಅದು ತಲೆ ಬುರುಡೆ ಇರ್ಲೇಬೇಕಲ್ಲ ಅಲ್ಲಿ. ಅದು ಇಷ್ಟರವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ, ಮಾಡಬಾರದು ಎನ್ನುವುದು ಏನು ಇಲ್ಲ ಅಂತ ನಾವು ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಉಳ್ಳವರಲ್ಲಿ ಮಾಹಿತಿ ತಗೊಂಡು ಅವತ್ತಿನ ಒಂದು ದಿವಸಕ್ಕೆ ಬೇಕಾಗಿ ಒಂದು ಏನಾದ್ರೂ ಸ್ವಲ್ಪ ಗಿಮಿಕ್ಸ್ ಈಗಿನ ಯಕ್ಷಗಾನದಲ್ಲಿ ಬೇಕಲ್ಲ, ಅದಕ್ಕೆ ಬೇಕಾಗಿ ಮಾಡಿದ್ದು ಬಿಟ್ರೆ ಪ್ರಸಂಗದಲ್ಲಿ ಪದ್ಯದಲ್ಲಿ ಉಂಟು, ತಲೆಬುರುಡೆಗಳೆಲ್ಲ ಕಾಣ್ತಾ ಉಂಟು ಅಲ್ಲಿ ರಣಾಂಗಣದಲ್ಲಿ ಅಂತ ಕೌರವನಲ್ಲಿ ಬಂದು ಹೇಳಿಕೊಂಡು ದೂತ. ಆ ಕಾರಣಕ್ಕೆ ಬುರುಡೆಯನ್ನು ಹಿಡ್ಕೊಂಡು ಬಂದದ್ದು ಮಾಡಿ. ಅಂದ್ರೆ ನಿಮ್ಗೆ ಈ ಬುರುಡೆಗಳಿಗೋಸ್ಕರ ಅಂದ್ರೆ ಆ ಬುರುಡೆ ಪ್ರಕರಣ ಹೆಚ್ಚು ವೈರಲ್ ಆಗ್ತದೆ, ಜನರನ್ನ ತಲುಪಬಹುದು ಕಾರಣಕ್ಕೆ ಪ್ರಸಂಗದಲ್ಲಿ ಸೇರಿಸಿದ್ರು. ಹೌದೌದು, ಅದು ತೋರಿಸಿದ್ದು ಅಂತಲ್ಲ, ಆದ್ರೆ ಆ ಪ್ರಸಂಗದ ಪ್ರತಿ ಉಂಟಲ್ಲ, ಅದರ ಪದ್ಯಗಳಲ್ಲಿ ಉಂಟು. ಪ್ರತಿಯೊಂದು ಪ್ರಸಂಗದ ಪದ್ಯಗಳಲ್ಲಿ ಇವರು ಆ ಬುರುಡೆ ಗ್ಯಾಂಗ್ ಎನ್ನುವುದರ ಅದಕ್ಕಿಂತ ಮೊದಲೇ ಬುರುಡೆ ಎನ್ನುವುದು, ತಲೆ ಬುರುಡೆ ಎನ್ನುವ ಶಬ್ದ ಉಂಟಲ್ಲ ಪ್ರಸಂಗದಲ್ಲಿ. ಪಾರ್ಥಿ ಸುಬ್ಬರು ಇವರಿಗಿಂತ ಮೊದಲು ಹುಟ್ಟಿದ್ದಲ್ಲ, ಇವರು ಹುಟ್ಟಿದ್ದ ನೋಡ್ಬೇಕಷ್ಟು, ಇನ್ನು ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಅದು ಆ ಬುರುಡೆದು ಪ್ರಕರಣ ಮುಗ್ದಿದೆ. ಇದು ಇತ್ತೀಚೆಗೆ ಇದು ವಿಷಯ ಬೇರೆ. ನಾವು ನಮ್ಮ ಕುಡ್ಲ ಚಾನಲ್ ಅಲ್ಲಿ ಅಕ್ಷತೆಲಿಕೆ ಅಂತ ಒಂದು ಮಾಡ್ತೇವೆ, 1 ಗಂಟೆ ಒಂದು ಪ್ರದರ್ಶನ. ಅದರಲ್ಲಿ ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟದ್ದಕ್ಕೆ ಇವರು ಫೋನ್ ಮಾಡಿ ಬೈದದ್ದು ನಮಗೆ. ಈಗ ಅದರ ಬಗ್ಗೆ ಅವರು ಹೇಳಿದ್ರಲ್ಲಿಯೂ ತೊಂದರೆ ಇಲ್ಲ, ಅದು ಅವರು ಹೇಳುವಂತ ವಿಷಯ, ಅವರಿಗೆ ಸಂಬಂಧಪಟ್ಟದ್ದು. ಯಾಕೆ ಅವರಿಗೆ ಕನೆಕ್ಟ್ ಆಯ್ತು ಗೊತ್ತಿಲ್ಲ. ಆಮೇಲೆ ನಮಗೆ ಬೈತಿದ್ರೆ ದೊಡ್ಡ ವಿಷಯ ಅಲ್ಲ, ಯಾಕಂತ ಹೇಳಿದ್ರೆ ನನ್ನದಂತ ತುಂಬಾ ವಿಷಯ ಉಂಟು. ನಾವು ನಮ್ಮ ವೈಯಕ್ತಿಕ ವಿಷಯವನ್ನು ವೇದಿಕೆಯಲ್ಲಿ ಹೇಳ್ತೇವೆ, ಮತ್ತೆ ಕೆಲವು ನಡೆಯುವಂತ ವಿಷಯಗಳನ್ನು ಹೇಳ್ತೇವೆ, ಸಮಾಜದಲ್ಲಿ ಇರುವಂತಹ ಕೆಲವು ಸಮಸ್ಯೆಗಳನ್ನು. ಅದನ್ನೆಲ್ಲ ಕೆಲವು ಮಂದಿ ತಗೊಳ್ತಾರೆ, ವೈಯಕ್ತಿಕವಾಗಿ ತಗೊಂಡು ನಮಗೆ ಬೈತಾರೆ. ಕೆಲವು ಮಂದಿ ಕಮೆಂಟ್ ಹಾಕ್ತಾರೆ, ಅದನ್ನು ನಾವು ನೋಡುವುದಿಲ್ಲ, ಒಮ್ಮೊಮ್ಮೆ ನೋಡ್ತೇವೆ, ಮತ್ತೆ ಅದನ್ನು ನೋಡಿ ಅದ್ರ ಹಿಂದೆ ಹೋಗ್ಬಿಟ್ಟು ಪುರುಸೊತ್ತಿಲ್ಲ. ಇದಂದ್ರೆ ಡೈರೆಕ್ಟ್ ಆಗಿ ನಮಗೆ ಬೈದಿದ್ರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆ ಬೈದಿದ್ದಾರೆ. ನೋಡಿ ಸರ್, ನಾವು ಹಗಲು ಇರುವುದು ದುಡ್ದು ನಾವು ಹೋಗಿ ನಮ್ಮ ಮನೆಯವರನ್ನು ನಾವು ಸಾಕುದು. ಹಾಗಿರುವಾಗ ನಮ್ಮ ಹೆಂಡತಿ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಎಲ್ಲ ಬೈಯುವಾಗ ಯಾರೋ ಅವರಿಗೆ ಅವರ ಜೊತೆಯಲ್ಲಿ ಹುಟ್ಟಿದವರು ಇವರು ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದಿದ್ರೆ ನೋಡಿ. ಆ ಜನ ಮತ್ತೊಂದು ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದಾರೆ, ಈಗ ಕೇಳಿಸ್ಬೋದು, ನೀವು ಕೇಳಿರ್ಬೋದು, ನಮಗೆ ಗೊತ್ತಿಲ್ಲ. ಅವರು ಹೇಳಿದ್ದಾರೆ, 14 ವರ್ಷ ಆಯ್ತು ನಾನು ರೋಡಲ್ಲಿ ಇದ್ದೇನೆ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತೇಳಿ. ಸರಿ, ನ್ಯಾಯ ತೆಗೆದುಕೊಡ್ಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು. ಇಷ್ಟರವರೆಗೆ ನಾನು ಯಕ್ಷಗಾನದಲ್ಲಿ ಸಾಧಾರಣ 28-30 ವರ್ಷ ಆಗ್ತಾ ಬಂತು. ಈ ಪ್ರಕರಣ ಆಗಿ 13 ವರ್ಷ ಆಯ್ತು. ನಾನಾಗ್ಲಿ, ಪ್ರಜ್ವಲ್, ದಿನೇಶ್ ರೈ ಕಡಬ, ನಮ್ಮ ಟೀಮಿನವರು ಇಷ್ಟರವರೆಗೆ ಈ 13 ವರ್ಷದಲ್ಲಿ ಎಲ್ಲಿಯಾದ್ರೂ ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸೌಜನ್ಯ ಅಂತ ಹೇಳುವ ಒಂದು ಹೆಸರು ನಮ್ಮ ಬಾಯಿಂದ ಬಂದಿದ್ರೆ ನಾಳೆ ಅದ್ರ ಬಗ್ಗೆ ನಾವು ಕ್ಷಮೆ ಕೇಳ್ತೇವೆ ಬಹಿರಂಗವಾಗಿ. ಇಷ್ಟರವಾಗಿ ಎಲ್ಲಿಯೂ ಹೇಳಲಿಲ್ಲ. ಯಾಕಂತ ಹೇಳಿದ್ರೆ ಅದು ಹೇಳುದು ತಪ್ಪು, ಮತ್ತೆ ಇದು ನಮಗೆ ಸಂಬಂಧಪಟ್ಟದ ವಿಷಯ ಅಂತ ಹೇಳುದು ನಮಗೆ ಗೊತ್ತುಂಟು. ಹಾಗಿರುವಾಗ ಇವರು ಯಾವುದೋ ಒಂದು ವಿಷಯ ಹಿಡ್ಕೊಂಡು ನಮ್ಮ ತಾಯಿಗೆಲ್ಲ ಬೈತಾರೆ ಅಂತ ಇದ್ರೆ ಇವರು ಯಾವ ರೀತಿಯಲ್ಲಿ ನ್ಯಾಯ ತೆಗೆಸಿಕೊಡ್ತಾರೆ ಸರ್? ಈಗ ಒಂದು ಹೆಣ್ಣಿಗೆ ಬೇಕಾಗಿ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಹೊರಟವರು, ಹಾಗಾದ್ರೆ ಆ ಹೆಣ್ಣು ಮತ್ತೆ ಇವರ ಮನೆಯಲ್ಲಿರುವ ಹೆಣ್ಣು ಮಾತ್ರ ಪತಿವ್ರತೆಯಾಗಿರುವುದಾ? ಇವರು ಎಷ್ಟು ಮನೆ ಹೆಣ್ಣು ಮಕ್ಕಳನ್ನು ಇವರು ಬೇಡ ಕೆಟ್ಟ ಶಬ್ದದಲ್ಲಿ ಬೈತಾ ಇದ್ದಾರೆ. ಹಾಗಾದ್ರೆ ಸಮಾಜದಲ್ಲಿ ಇರುವುದೊಂದು 2-3 ಹೆಣ್ಣು ಮಕ್ಕಳು ಮಾತ್ರ ಪತಿವ್ರತೆಯಾರ? ಉಳಿದವರ ಮನೆ ಹೆಣ್ಣು ಮಕ್ಕಳೆಲ್ಲ ಒಳ್ಳೆಯವರಲ್ವಾ? ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್? ನೋಡಿ, ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು, ನನಗೆ ಅವ ಫೋನ್ ಮಾಡಿ ಬೈದ್ರೆ ನಾನು ಅವರಿಗೆ ಬೈತೇನೆ. ನನ್ನಂದ್ರೆ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದ್ರೆ ನಾನು ದುಡ್ದು ತಿನ್ನುವುದು, ಕದ್ದು ತಿನ್ನುವುದಲ್ಲ, ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು ಹಗಲಿರುಳು ದುಡ್ದು ತಿನ್ನುವವರು. ಹಾಗಿರುವಾಗ ನಮ್ಗೆ ಹೆಮ್ಮೆ ಉಂಟು. ನಾನು ಅದಕ್ಕೆ ಹೇಳಿದೆ, ಆ ಜನ ಯಾಕೆ ಫೋನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಮಗೆ ಅವರು ಫೋನ್ ಮಾಡಿದ್ರೆ ನಾವು ಅವರಿಗೆ ಕೌಂಟರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವ್ದಂತ ಹೇಳಿದ್ರೆ ಕೌಂಟರ್ ಕೊಡಬಾರ್ದು, ಯಾನ ಆಗಿ ನಿರ್ತೆ ಅಂತ 4 ಮಂದಿ ಮುಂದೆ ಹೇಳ್ಬೇಕು ಅಷ್ಟೇ. ನಮಗೆ ನೋಡಿ, ಅವರ ಭಾಷೆಯಲ್ಲೂ ನಮಗೆ ಮಾತಾಡ್ಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ, ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ,
ನಮ್ಮ ಲೆಕ್ಕದಲ್ಲಿ ಇದು ಬೆದಂಬೆಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಬೆದಮ್ ಇದಕ್ಕಿಂತ ಭಯಂಕರ ಕಾರಣ. ನಾವು ಬೆದಮ್ಮು ಮಾತಾಡಿದ್ರೆ ಆ ಜನ 3 ದಿವಸ ಯೋಚನೆ ಮಾಡ್ಬೇಕು, ಈ ಶಬ್ದದ ಅರ್ಥದಾದ ಮರೆ ಅಂತ ಆ ಜನ ಯೋಚನೆ ಮಾಡ್ಬೇಕು. ನಮಗೆ ಇದೊಂದು ಉಂಟಲ್ಲ, ಬಾಯಲ್ಲಿ ಒಂದು ನಾಲಿಗೆ ಅಂತ ಹೇಳುದುಂಟಲ್ಲ, ಅದು ಮತ್ತೊಬ್ಬರನ್ನು ಚೀಪ್ ಮಾಡ್ಲಿಕ್ಕೆ, ಮತ್ತೊಬ್ಬರನ್ನು ಹಾಳು ಮಾಡ್ಲಿಕ್ಕೆ ಇರುವುದಲ್ಲ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಇರುವುದು. ಅದನ್ನು ತಿಳಿದು ನಾವು ಸುಮ್ಮನಿದ್ದೇವೆ ಅಷ್ಟೇ.